ಎಲ್ರಿಗೂ ನಮಸ್ಕಾರ. ಜಿ.ವಿ. ಅತ್ರಿಯವರ ಬದುಕಿನ ಹಾದಿಯನ್ನ ಸ್ಮರಿಸುವಂತ 2ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಸಂಗೀತದ ಪ್ರೇಮಿಗಳೇ, ಅತ್ರಿಯವರನ್ನ ಅರ್ಥವ್ರೆಲ್ಲರೂ ಕೂಡ ಈ ಮೊದಲನೇ ಸಂಚಿಕೆ ನೋಡಿದಾಗ ನಿಜ ನಮಗಿಷ್ಟೆಲ್ಲ ವಿಷಯನೇ ಗೊತ್ತಿಲ್ಲ ಅಂತ ಹೇಳಿ ತುಂಬ ಜನ ನನ್ನ ಜೊತೆ ಮಾತಾಡಿದ್ದಾರೆ. ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಬರೀ ನಾನು ನನ್ನ ಗುರುಗಳು ಅಂತ ವೈಯಕ್ತಿಕವಾಗಿ ಅವರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಲ್ಲ, ಆದರೆ ತುಂಬ ಜನಕ್ಕೆ ಅವರು ಗೊತ್ತಿರೋದ್ರಿಂದ ಇನ್ನಷ್ಟು ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಅಂತ. ಇಲ್ಲಿ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇದೆ, ಅದು ದಾಖಲಾತಿ ಸಮೇತ. ಇದೆಲ್ಲವೂ ಕೂಡ ನಾನು ಡಾಕ್ಯುಮೆಂಟರಿ ಮಾಡಿ ಗುರುಗಳಿಗೆ ಗೌರವ ಸೂಚಿಸಬೇಕು ಅಂತ ಹೇಳಿದಾಗ ಡಾಕ್ಟರ್ ಹೇಮಾ ಪ್ರಸಾದ್ ಅವರು ನನಗೆ ಪೂರಕವಾಗಿ ನೆರವಾದರು. ಅದೆಲ್ಲವನ್ನೂ ಕೂಡ ನನಗೆ ಕೊಟ್ಟಿದ್ದು ಡಾಕ್ಟರ್ ಹೇಮಾ ಪ್ರಸಾದ್ ದಂಪತಿಗಳು. ಹಾಗಾಗಿ ಅವರಿಗೊಂದು ಥ್ಯಾಂಕ್ಸ್ ನಾನು ಹೇಳಲೇಬೇಕು. ಆದರೆ ಇನ್ನೂ ಸಾಕಷ್ಟು ವಿಚಾರಗಳಿದೆ, ಅದನ್ನು ನಾನು ಇವತ್ತಿನ 2ನೇ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ ಸಂಚಿಕೆ ನೋಡೋಕ್ಕೆ ರೆಡಿ ಇದ್ದೀರಾ ತಾನೇ ನೀವು? ಸ್ನೇಹಿತರೆ, ಮೊದಲನೇ ಸಂಚಿಕೆಯಲ್ಲಿ ಅಂದರೆ ಅವರ ಕುಟುಂಬದ ಹಿನ್ನೆಲೆ ಇರ್ಬೋದು, ಅವರಿಗೆ ಸಂಗೀತದ ಆಸಕ್ತಿ ಹೇಗಿತ್ತು, ಜೊತೆಗೆ ಸಂಗೀತದ ಜೊತೆಗೆ ಶಿಕ್ಷಣ, ಜೊತೆಗೆ ಶಾಸ್ತ್ರೀಯ ಸಂಗೀತದ ಕಲಿಕೆ, ಹೀಗೆ ಎಲ್ಲ ವಿಚಾರಗಳನ್ನು ನೀವು ಗಮನಿಸ್ತಾ ಬಂದ್ರಿ. ಆದರೆ ಈಗ ಮತ್ತೊಂದು ಪರ್ವದ ಆರಂಭದ ಬಗ್ಗೆ ನಾಂದಿ. ಯಾಕೆಂದರೆ ಅತ್ರಿ ಮತ್ತು ಸಂಗೀತ ಗಂಗಾ ಸಂಸ್ಥೆ ಅಂತ ಹೇಳಿದ್ರೆ ಅದು ಒಂದೇ ನಾಣ್ಯದ 2 ಮುಖಗಳು ಅನ್ನೋ ರೀತಿಯಲ್ಲಿತ್ತು. ಆ ಒಂದು ಸಂದರ್ಭವನ್ನು ಜ್ಞಾಪಿಸ್ಕೊಳ್ಳೋದಾದರೆ ಸಂಗೀತ ಗಂಗಾ ಹುಟ್ಟೋದಕ್ಕೆ ಕಾರಣ ಏನು, ಸಂಗೀತ ಗಂಗಾ ಬೆಳೆಯೋ ಹಾದಿನ ಗಮನಿಸಿದಾಗ ಸಂಗೀತ ಗಂಗಾ ಬರೀ ಒಂದು ಶಾಲೆ ಮಾತ್ರ ಆಗಿರಲಿಲ್ಲ, ಆದರೆ ಅದು ನಿಜವಾಗ್ಲೂ ಒಂದು ಸಂಗೀತದ ವಿಶ್ವವಿದ್ಯಾಲಯ ಥರ ಅಲ್ಲಿಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಕಲಿಸೋ ರೀತಿ ಇರ್ಬೋದು, ಅಲ್ಲಿನ ವಾರ್ಷಿಕೋತ್ಸವ ಮಾಡೋ ಪರಿ ಇರ್ಬೋದು, ಅಥವಾ ಪ್ರಪ್ರಥಮವಾಗಿ ಕನ್ನಡ ಸಂಗೀತ ಸಮ್ಮೇಳನದ ಪರಿಕಲ್ಪನೆಯನ್ನು ಹುಟ್ಟು ಹಾಕಿದ್ದು ಜಿ.ವಿ. ಅತ್ರಿ. ಅಂದರೆ ಇಂಥ ಎಲ್ಲ ವಿಚಾರಗಳನ್ನು ಬೇರೆ ಬೇರೆ ಹೊಸ ಪ್ರತಿಭೆಗಳಿಗೆ ಹೊಸ ರೀತಿಯಲ್ಲಿ ವೇದಿಕೆ ಕಲ್ಪಿಸಿಕೊಟ್ಟಿದ್ದಿರ್ಬೋದು. ಈ ಎಲ್ಲ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ನೀವು ನೋಡ್ತೀರಾ. ಹಾಗಿದ್ರೆ ಇನ್ಯಾಕೆ ತಡ, ಈ ಸಂಚಿಕೆನ ಶುರು ಮಾಡೋಣ ಬನ್ನಿ. ಹಾಗಿದ್ರೆ ಸುಗಮ ಸಂಗೀತ ಕ್ಷೇತ್ರದ ಪಾದರಸದಂತಿದ್ದ ಜಿ.ವಿ. ಅತ್ರಿ ಏಕಕಾಲದಲ್ಲಿ ಹಲವು ಕೆಲಸಗಳನ್ನು ಯಶಸ್ವಿಯಾಗಿ ನಿಭಾಯಿಸುತ್ತಿದ್ದ ಬಲುಜಾಣ. ಸಂಸ್ಥೆಗೆ ವರ್ಷವಾಯಿತು ಎಂದರೆ ಎಲ್ಲರೂ ವಾರ್ಷಿಕೋತ್ಸವ ಮಾಡುವುದು ಸರ್ವೇ ಸಾಮಾನ್ಯ. ಆದರೆ ಜಿ.ವಿ. ಅತ್ರಿಯವರ ಆಲೋಚನೆಯೇ ಬೇರೆಯದ್ದೇ ಇತ್ತು. ತಾವು ಗಮನಿಸಿದ ಹಾಗೆ ಶಾಸ್ತ್ರೀಯ ಸಂಗೀತದ ಸಮ್ಮೇಳನಗಳನ್ನು ಮಾಡುವುದು ರೂಢಿಯಲ್ಲಿತ್ತು. ಅದಕ್ಕನುಗುಣವಾಗಿ ನಾವು ಯಾಕೆ ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆಗಳ ಸಮ್ಮೇಳನ ಮಾಡಬಾರದು ಅಂತ ಆಲೋಚಿಸಿ ಕವಿಗಳು, ಕಲಾವಿದರು, ಕಲಾರಸಿಕರು, ಕಲಾ ಪೋಷಕರೊಟ್ಟಿಗೆ ಮುಕ್ತವಾಗಿ ಮಾತನಾಡಿ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಾಡಿನ ಸುಪ್ರಸಿದ್ಧ ವೀಣಾ ವಿದ್ವಾಂಸರಾದ ವಿದ್ವಾನ್ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಸಮ್ಮೇಳನಾಧ್ಯಕ್ಷತೆಯಲ್ಲಿ ಕನ್ನಡ ಸಂಗೀತ ಸಮ್ಮೇಳನವನ್ನು 1994ರ ಜನವರಿ ತಿಂಗಳಿನ ಮೊದಲ ವಾರದಲ್ಲಿ 1 ವಾರಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ನಡೆಸಿದ ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲ ಭಾಗಗಳ ಕವಿಗಳನ್ನು, ಕಲಾವಿದರನ್ನು, ಸಂಗೀತ ನಿರ್ದೇಶಕರನ್ನು, ಸಾಹಿತಿಗಳನ್ನು, ಕಲಾ ವಿಮರ್ಶಕರನ್ನು ಒಟ್ಟಿಗೆ ಸೇರಿಸಿ ಸರ್ಕಾರದ ಅನುದಾನವೂ ಪಡೆಯದೆ ಸ್ವಪ್ರಯತ್ನದಿಂದಲೇ ಹಲವು ಕಲಾ ಪೋಷಕರು, ದಾನಿಗಳ ನೆರವು ಪಡೆದು ಇಡೀ ಸುಗಮ ಸಂಗೀತ ಲೋಕವೇ ಮೂಕ ವಿಸ್ಮಿತವಾಗುವಂತೆ ಜನಸಾಗರದ ಮಧ್ಯೆ ಯಶಸ್ವಿ ಸಮ್ಮೇಳನ ನಿರ್ವಹಿಸಿ ಮೈಲಿಗಲ್ಲು ಸ್ಥಾಪಿಸಿ ನೂತನ ಪರಂಪರೆಗೆ ನಾಂದಿ ಹಾಡಿದರು. ಆಗ ಅವರಿಗಿನ್ನು ಕೇವಲ 30 ವರ್ಷ ವಯಸ್ಸು ಅಷ್ಟೆ. ಕನ್ನಡ ಸಂಗೀತ ಸಮ್ಮೇಳನ ಎಂಬ ಶೀರ್ಷಿಕೆ ಕೊಟ್ಟಿದ್ದಕ್ಕೆ ಕೆಲವರ ವಿರೋಧವಿದ್ದರೂ ಎದೆಗುಂದದೆ, ಜಗ್ಗದೆ, ಕುಗ್ಗದೆ ಯಶಸ್ವಿಯಾಗಿ ನಿರ್ವಹಿಸಿದ ಹೆಗ್ಗಳಿಕೆ ಜಿ.ವಿ. ಅತ್ರಿಯವರಿಗೆ ಸಲ್ಲುತ್ತದೆ. ಹೀಗೆ ಯಶೋಗಾಥೆ ಬರೆದು ಹಿಂದೆಂದೂ ನಡೆಯದ, ಮುಂದೆಂದೂ ನಡೆಯದ ರೀತಿಯಲ್ಲಿ ಅವರಿದ್ದ ಅವಧಿಯಲ್ಲೇ 6 ಕನ್ನಡ ಸಂಗೀತ ಸಮ್ಮೇಳನಗಳನ್ನು ಮಾಡಿದ ದೂರದೃಷ್ಟಿಯ ನಿಷ್ಣಾತ ಕಲಾಹೃದಯಿ. ಇದರಿಂದಾಗಿ ಅದೆಷ್ಟೋ ಪ್ರತಿಭೆಗಳು ಬೆಳಕಿಗೆ ಬರಲು ಕಾರಣವಾಯಿತು. ಇಂದು ಪ್ರಖ್ಯಾತವಾಗಿರುವ ಎಷ್ಟೋ ಕಲಾವಿದರು ಅದನ್ನು ನೆನಪಿನಲ್ಲಿಟ್ಟುಕೊಂಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಆಡ್ಯಾನಿ ಮಳೆರಾಯ ಮಹಾಲಿಂಗ ಹೂವಿನ ವನದಲ್ಲಾಡ್ಯಾನಿ, ಹೂವಿನ ವನದಲ್ಲಾಡ್ಯಾನಿ, ಎಲ್ಲೆಲ್ಲ ಆಡ್ಯಾನಿ ಮಳೆರಾಯ ಮಹಾಲಿಂಗ ಹೂವಿನ
ಹೂವಿನ ವನದಲ್ಲಾಡ್ಯಾನೆ, ಹೂವಿನ ವನದಲ್ಲಾಡ್ಯಾನೆ. ಕೋಲು ಮಲ್ಲಿಗೆ ಕೋಲೆ, ನಾಗ ಸಂಪಿಗೆ ಕೋಲೆ, ಕೋಲು ಮಲ್ಲಿಗೆ ಕೋಲೆ, ನಾಗ ಸಂಪಿಗೆ ಕೋಲೆ, ಹೇ ನಾಗ ಸಂಪಿಗೆ ಕೋಲೆ. ಮುಂದಿನ ಸಮ್ಮೇಳನಗಳ ಬಗ್ಗೆ ಹೇಳೋದಾದ್ರೆ 1995ರಲ್ಲಿ ನಾಡಿನ ಸುಪ್ರಸಿದ್ಧ ಕವಿ ಪುತಿ ನರಸಿಂಹಾಚಾರ್ ಅವರ ಸಮ್ಮೇಳನಾಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದದ್ದು. ಸಾವಿರದ 1996ರಲ್ಲಿ ಸುಗಮ ಸಂಗೀತ ಕ್ಷೇತ್ರದ ಸಾಧಕಿ ಶ್ರೀಮತಿ ಜೈವಂತಿ ದೇವಿ ಹಿರೇಬೆಟ್ ಅವರ ಸಮ್ಮೇಳನಾಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದದ್ದು. ಕನ್ನಡ ಸಂಗೀತ ಸಮ್ಮೇಳನಕ್ಕೆ ತಮಗೆಲ್ಲರಿಗೂ ಅತ್ಯಂತ ಹಾರ್ದಿಕವಾದ ಸ್ವಾಗತ. ಕನ್ನಡ ಭಾಷೆ, ಕನ್ನಡ ಸಾಹಿತ್ಯನ ಸಂಗೀತದ ಸಹಾಯದೊಂದಿಗೆ ನಾಡಿಗರಿಗೆ, ಜನಸಾಮಾನ್ಯರಿಗೆ ತಲುಪಿಸುವಂತಹ ಗುರುತರವಾದ ಹೊಣೆಗಾರಿಕೆಯನ್ನು ಹೊತ್ತುಕೊಂಡಿರುವಂತಹ ಸುಗಮ ಸಂಗೀತ ಕ್ಷೇತ್ರದ ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಕನ್ನಡ ಸಂಗೀತ ಸಮ್ಮೇಳನ ಮಾಡ್ತಾ ಇದೀಗ 3ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಕನ್ನಡ ಸಂಗೀತ ಕ್ಷೇತ್ರದ ನಮಗೆಲ್ಲರಿಗೂ ಇದು ತುಂಬಾ ಹರ್ಷದಾಯಕವಾದಂಥದ್ದು. ಈ ಒಂದು 3ನೇ ಸಂಗೀತ ಸಮ್ಮೇಳನದಲ್ಲಿ ನಾವೊಂದು ಜವಾಬ್ದಾರಿಯುತ ನಿಲುವನ್ನು ಕೂಡ ತಗೊಳ್ಬೇಕು ಅಂತ ಹೇಳಿ ನಿರ್ಧರಿಸಿದ್ದೀವಿ. ಪ್ರತಿಯೊಬ್ಬ ಸುಗಮ ಸಂಗೀತಗಾರರು, ಅಂದ್ರೆ ಗಾಯಕರೇ ಆಗಿರಬಹುದು, ವಾದ್ಯ ಸಂಗೀತದವರಾಗಿರಬಹುದು, ತಂತ್ರಜ್ಞರಾಗಿರಬಹುದು, ಎಲ್ಲರನ್ನೂ ಕನ್ನಡ ಭಾಷೆಗೆ ತಮ್ಮ ಬದ್ಧತೆಯನ್ನ ಸೂಚಿಸಿ ಕನ್ನಡ ಸಾಹಿತ್ಯನ ಜನಕ್ಕೆ ತಲುಪಿಸುವಂತಹ ಒಂದು ಹೊಣೆಗಾರಿಕೆನ ತಗೊಳ್ಬೇಕು ಅಂತ ಹೇಳಿ ನಿಲುವನ್ನ ಈ ಸಂಗೀತ ಸಮ್ಮೇಳನದಲ್ಲಿ ತಗೊಳ್ತಾ ಇದ್ದೀವಿ. ಈ ಸಮ್ಮೇಳನಕ್ಕೆ ತಾವೆಲ್ಲರೂ ಹೃತ್ಪೂರ್ವಕವಾಗಿ ಭಾಗವಹಿಸೋದ್ರ ಮೂಲಕ ತಮ್ಮ ಬೆಂಬಲನ ವ್ಯಕ್ತಪಡಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಅತ್ಯಂತ ಹಾರ್ದಿಕವಾದ ಸ್ವಾಗತ. ಗಂಗಾ ಏರ್ಪಡಿಸಿರುವ ಈ 3ನೆಯ ಕನ್ನಡ ಸಂಗೀತ ಸಮ್ಮೇಳನದ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಕೂತಿರೋದು ನನಗೆ ನಂಬಲಾಗದ ವಿಷಯವಾಗಿದೆ. ಶ್ರೀ ಜಿ.ವಿ. ಅತ್ರಿಯವರ ಕರೆಗೆ ಕೊಟ್ಟು ಬಂದಿದ್ದೇನೆ. ಕರ್ನಾಟಕದ ಹೆಸರಾಂತ ಸುಗಮ ಸಂಗೀತಗಾರರ ಪರಿಚಯ ಸಮ್ಮಿಲನ ಆಗುತ್ತಿರುವುದು ನನಗೆ ಅತ್ಯಂತ ಆನಂದವನ್ನು ತಂದಿದೆ. ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಎಂಬುದಾಗಿ ಶ್ರೀ ಅತ್ರಿಯವರು ನನ್ನನ್ನು ಆಹ್ವಾನಿಸಿದರು. ಸಂತೋಷದಿಂದ ಒಪ್ಪಿಕೊಂಡು ಬಂದಿದ್ದೇನೆ. ಅಂದಿನ ಆ ನನ್ನ ಯಶಸ್ಸನ್ನು ಗುರುತಿಸಿ ಇಂದು ನನ್ನನ್ನು ಇಲ್ಲಿ ಬರಮಾಡಿಕೊಂಡು ಅಧ್ಯಕ್ಷ ಸ್ಥಾನದ ಗೌರವವನ್ನು ಕೊಟ್ಟದ್ದಕ್ಕಾಗಿ ಸಂಗೀತ ಗಂಗಾ ಸಂಸ್ಥೆಯ ಶ್ರೀ ಜಿ.ವಿ. ಅತ್ರಿಯವರಿಗೆ ನಾನು ಆಭಾರಿ.
1997ರಲ್ಲಿ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಮಹಾಗುರುಗಳು ಅಂಧರ ಬಾಳಿನ ಬೆಳಕು ಪಂಡಿತ್ ಪುಟ್ಟರಾಜ ಕವಿಗವಾಯಿ ಅವರ ಸಮ್ಮೇಳನಾಧ್ಯಕ್ಷತೆಯಲ್ಲಿ ಧಾರವಾಡದಲ್ಲಿ ನಡೆದದ್ದು. ಸಾವಿರದ 1998ರಲ್ಲಿ ಸುಗಮ ಸಂಗೀತ ಕ್ಷೇತ್ರದ ಗಾಯಕ, ಸಂಗೀತ ನಿರ್ದೇಶಕ ಸಿ. ಅಶ್ವಥ್ ಅವರ ಸಮ್ಮೇಳನಾಧ್ಯಕ್ಷತೆಯಲ್ಲಿ ಗುಲ್ಬರ್ಗದಲ್ಲಿ ನಡೆದದ್ದು. ಸಾವಿರದ 1999ರಲ್ಲಿ ಸುಗಮ ಸಂಗೀತ ಕ್ಷೇತ್ರದ ಹಿರಿಯ ಗಾಯಕಿ, ಸಂಗೀತ ನಿರ್ದೇಶಕಿ ಎಚ್.ಆರ್. ಲೀಲಾವತಿಯವರ ಸಮ್ಮೇಳನಾಧ್ಯಕ್ಷತೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ನಡೆದದ್ದು. ಮುಂದಿನ ವರ್ಷದ ಸಮ್ಮೇಳನವನ್ನು ಬೆಳಗಾಂನಲ್ಲಿ ಮಾಡಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಆರಂಭಿಸಿದ್ದರು. ಹಲವರು ಜೊತೆಗಿದ್ದರೂ ತಮ್ಮದೇ ಪರಿಕಲ್ಪನೆಯಲ್ಲಿ ಇಂಥ ಬೃಹತ್ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ ಹಿರಿಮೆ ಜಿ.ವಿ. ಅತ್ರಿಯವರಿಗೆ ಸಲ್ಲುತ್ತದೆ. ಹಾಗಾಗಿಯೇ ಎಷ್ಟೋ ಬಾರಿ ಅಭಿಮಾನಿಗಳು, ಗಣ್ಯ ವ್ಯಕ್ತಿಗಳು ಅತ್ರಿಯವರಿಗೆ ಹೇಳುತ್ತಿದ್ದ ಮಾತು ಅವರೊಬ್ಬ ವ್ಯಕ್ತಿಯಲ್ಲ, ಶಕ್ತಿಯೆಂದು. ತನ್ನೊಳಗಿನ ಆಸಕ್ತಿಗನುಗುಣವಾಗಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ಕೆಲಸಗಳನ್ನು ಮಾಡುವುದು ಒಂದೆಡೆಯಾದರೆ, ತುತ್ತಿನ ಚೀಲ ತುಂಬೋಕೆ ಆರ್ಕೆಸ್ಟ್ರಾ, ಸಂಗೀತ ನಿರ್ದೇಶನ, ಗಾಯನ ಇವೆಲ್ಲವನ್ನು ಆಧಾರವಾಗಿಸಿಕೊಂಡು ಅಲ್ಲೂ ಪ್ರಾಬಲ್ಯ ಮೆರೆದಿದ್ದರು. ಹಲವಾರು ಕುಟುಂಬಗಳಿಗೆ ಆಧಾರವಾಗಿದ್ದರು. ಸಂಗೀತಗಂಗಾ ಸಂಸ್ಥೆಯು ಸ್ಥಾಪನೆಯಾಗಿ 1 ವರ್ಷದ ಕಾಲಾವಧಿಯಲ್ಲೇ ಎಷ್ಟೊಂದು ಬೃಹತ್ತಾದ ಬೆಳವಣಿಗೆ! ಎಲ್ಲದಕ್ಕೂ ಎಲ್ಲರಿಗೂ ಸಮಯ ಕೊಟ್ಟು ಎಲ್ಲರಿಗೂ ಬೇಕಾದ ಪ್ರೀತಿಯ ಆತ್ಮೀಯ ವ್ಯಕ್ತಿಯಾಗಿದ್ದರು ಜಿ.ವಿ. ಅತ್ರಿ. ಸಹೋದರಿ ಹೇಮಾ ಪ್ರಸಾದ್ ಅವರನ್ನು ತಮ್ಮ ಬಹುತೇಕ ಕಾರ್ಯಕ್ರಮಗಳಲ್ಲಿ ಗಾಯನದಲ್ಲಿ, ನಿರೂಪಣೆಯಲ್ಲಿ ತೊಡಗಿಸಿಕೊಂಡಿದ್ದರು. ಪ್ರಸಾದ್ ಅವರಿಗೆ ಹಣಕಾಸಿನ ಜವಾಬ್ದಾರಿಯನ್ನು ನೀಡಿದ್ದರು. ತನ್ನ ತಾಯಿ ಹಾಗೂ ಕುಟುಂಬದವರೊಂದಿಗೆ ಎಲ್ಲವನ್ನೂ ಹಂಚಿಕೊಳ್ಳುತ್ತಿದ್ದರು, ಮಾರ್ಗದರ್ಶನವನ್ನು ಪಡೆಯುತ್ತಿದ್ದರು. ಇವೆಲ್ಲದರ ಜೊತೆಗೆ ತನ್ನ ವೈಯಕ್ತಿಕ ಬದುಕಿಗೂ ಮನ್ನಣೆ ಕೊಟ್ಟು ಮನೆಯವರೆಲ್ಲರೂ ನೋಡಿ ಒಪ್ಪಿದ
ಶೃಂಗೇರಿಗೆ ಹೋಗುವ ಹಾದಿಯಲ್ಲಿ ಸಿಗುವ ಸಣ್ಣ ಆನೆಗುಂದದ ವತ್ಸಲ ಅವರನ್ನು ಫೆಬ್ರವರಿ 28, 1994ರಂದು ವರಿಸಿ ವೈವಾಹಿಕ ಬದುಕಿಗೂ ಕಾಲಿಟ್ಟರು. ಸಣ್ಣ ಮನೆಯನ್ನು ತುಂಬಿ ನುಣ್ಣಗಿನ ದನಿಯಲ್ಲಿ ಬಣ್ಣವೇರಿದ ಹೆಣ್ಣು ಹಾಡುತ್ತಿರುವಳು ಹಾಡುತ್ತಿರುವಳು. ಸಣ್ಣ ಮನೆಯನ್ನು ತುಂಬಿ ನುಣ್ಣಗಿನ ದನಿಯಲ್ಲಿ ಬಣ್ಣವೇರಿದ ಹೆಣ್ಣು ಹಾಡುತ್ತಿರುವಳು ಹಾಡುತ್ತಿರುವಳು. ಕೈ ತುಂಬ ಹಸಿರು ಬಳೆ ಹಣೆಗೆ ಕುಂಕುಮ ಚಂದ್ರ, ಕೈ ತುಂಬ ಹಸಿರು ಬಳೆ ಹಣೆಗೆ ಕುಂಕುಮ ಚಂದ್ರ, ಜಡೆ ತುಂಬ ಮಲ್ಲಿಗೆಯ ಮುಡಿದಿರುವಳು ಮುಡಿದಿರುವಳು. ಸಣ್ಣ ಮನೆಯನ್ನು ತುಂಬಿ ನುಣ್ಣಗಿನ ದನಿಯಲ್ಲಿ ಬಣ್ಣವೇರಿದ ಹೆಣ್ಣು ಹಾಡುತ್ತಿರುವಳು ಹಾಡುತ್ತಿರುವಳು. ಇಲ್ಲಿ ಗಮನಿಸಬೇಕಾದ ಹಲವು ವಿಚಾರಗಳಿವೆ. ಅಷ್ಟು ಸಣ್ಣ ವಯಸ್ಸಿಗೆ ಹೇಗೆ ಎಲ್ಲವನ್ನೂ ನಿಭಾಯಿಸುತ್ತಿದ್ದರು. ನಾಡಿನ ಶ್ರೇಷ್ಠ ಕವಿ, ಕಲಾವಿದರು, ಗಣ್ಯರಿಗೆ ಬಲು ಪ್ರಿಯರಾಗಿದ್ದರು. ಏಕಕಾಲದಲ್ಲಿ ಎಲ್ಲದಕ್ಕೂ ಹೇಗೆ ಆದ್ಯತೆ ಕೊಟ್ಟು ಪರಿಪೂರ್ಣತೆಯಿಂದ ಕೆಲಸ ಮಾಡುತ್ತಿದ್ದರು. ನಿಜ, ಇದೊಂದು ವಿಸ್ಮಯವೇ ಹೌದು. ಸಂಗೀತಗಂಗಾ ಶಾಲೆಯ ಮೊದಲ ವಾರ್ಷಿಕೋತ್ಸವ 1994 ಆಗಸ್ಟ್ನಲ್ಲಿ ನಡೆದದ್ದು. ಸಂಗೀತ ಮತ್ತು ಸಾಹಿತ್ಯಿಕವಾಗಿ ಕಾರ್ಯನಿರ್ವಹಿಸುವ ಸಾಧಕರನ್ನು ಗುರುತಿಸಿ ಪ್ರತಿ ವರ್ಷ ಸಂಗೀತಗಂಗಾ ವಾರ್ಷಿಕ ಪ್ರಶಸ್ತಿಯನ್ನು ಕೊಡಮಾಡುವ ಪರಂಪರೆಗೆ ನಾಂದಿ ಹಾಡಿ ಆ ವರ್ಷ ಅಂದರೆ 1994 ಮೊದಲನೇ ವಾರ್ಷಿಕೋತ್ಸವದಲ್ಲಿ ಹಿರಿಯ ಕವಿ ಪುತಿ ನರಸಿಂಹಾಚಾರ್ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಾಗೆಯೇ ಗೀತ ಸಂಪದ ಧ್ವನಿ ಸುರುಳಿಯೂ ಕೂಡ ಬಿಡುಗಡೆಯಾಯಿತು. ಜೊತೆಯಲ್ಲೇ ನಾಡಿನ ಪ್ರಸಿದ್ಧ ಕವಿಗಳ ಕವನಗಳನ್ನೊಳಗೊಂಡ ಗೀತ ಸಂಪದ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಮುಂದುವರೆದಂತೆ 1995 ಎರಡನೇ ವಾರ್ಷಿಕೋತ್ಸವದಲ್ಲಿ ಮಲ್ಲಿಗೆ ಕವಿ KS ನರಸಿಂಹಸ್ವಾಮಿ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಾವಿರದ 1996 ಮೂರನೇ ವಾರ್ಷಿಕೋತ್ಸವದಲ್ಲಿ ಕರ್ನಾಟಕದ ಗಡಿ ಭಾಗವಾದ ಕಾಸರಗೋಡುವಿನ ಜನಪ್ರಿಯ ಕವಿ ಕಯ್ಯಾರ ಕಿಞ್ಞರೈ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 1997 ನಾಲ್ಕನೇ ವಾರ್ಷಿಕೋತ್ಸವದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅದ್ವಿತೀಯ ಸಾಧಕ ವಿದ್ವಾನ್ RK ಶ್ರೀಕಂಠನ್ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು.
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳಾದ ಚಂದ್ರಹಾಸ್ ಗುಪ್ತಾ ಅವರು ಜಿ.ವಿ. ಅತ್ರಿಯವರ 175ನೇ ಧ್ವನಿಸುರುಳಿ ಜನಪದ ಗೀತೆಗಳು ಬಿಡುಗಡೆ ಮಾಡುತ್ತಿರುವುದು. ಸಾವಿರದ 1998 5ನೇ ವಾರ್ಷಿಕೋತ್ಸವದಲ್ಲಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಹಿನ್ನೆಲೆ ಗಾಯಕ ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಾವಿರದ 1999 6ನೇ ವಾರ್ಷಿಕೋತ್ಸವದಲ್ಲಿ ಚಲನಚಿತ್ರ ಕ್ಷೇತ್ರದ ಸುಪ್ರಸಿದ್ಧ ಸಂಗೀತ ನಿರ್ದೇಶಕರಾದ ವಿಜಯ್ ಭಾಸ್ಕರ್ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹೀಗೆ ಅದೊಂದು ಹಾದಿ ನಿರ್ಮಾಣವಾಯಿತು. ಸಂಗೀತಗಂಗಾ ಸಂಸ್ಥೆಯ ಮೂಲಕ ಮಾಡುತ್ತಿದ್ದ ಬಹುತೇಕ ಕಾರ್ಯಕ್ರಮಗಳಿಗೆಲ್ಲ ಖರ್ಚು ಮಾಡುತ್ತಿದ್ದುದು ತಮ್ಮ ಸ್ವಂತ ಗಳಿಕೆಯ ಹಣವನ್ನು. ಅದರಲ್ಲಿ ಅವರಿಗೆ ತೃಪ್ತಿಯೂ ಇತ್ತು. ಸಂಸ್ಥೆಯಲ್ಲಿ ಬರಿಯ ಕಲಿಸುವಿಕೆ ಮಾತ್ರವಲ್ಲದೆ ಸಾಮಾಜಿಕ ಜವಾಬ್ದಾರಿಯ ಕಳಕಳಿಯಿಂದ ಮಾಡಿದ ವೈವಿಧ್ಯಮಯ ಕಾರ್ಯಕ್ರಮಗಳು ಹೀಗಿವೆ. ಕೊಳಗೇರಿಯಲ್ಲಿ ಗೀತ ಸಂಸ್ಕೃತಿ ಪ್ರಸಾರ, ಕನ್ನಡ ಸಂಗೀತ ಕಾರ್ಯಕ್ರಮಗಳ ಸಾಲಿನಲ್ಲಿ ಮಾಡಿದ ವಿಶೇಷ ಕಾರ್ಯಕ್ರಮವೇ ಕನ್ನಡ ಸಿನಿಮಾಗಳಲ್ಲಿರುವ ಪ್ರಣಯ ಗೀತೆಗಳ ರಸಸಂಚೆ ಮಧುರ ಮಧುರವಿ ಮಂಜುಳಗಾನ. ಕಾರಾಗೃಹದಲ್ಲಿ ಖೈದಿಗಳಿಗಾಗಿ ಕಲಾವಿಕಾಸ, ಹೊಸ ಪ್ರತಿಭೆಗಳಿಗಾಗಿ ಹವ್ಯಾಸಿ ವೇದಿಕೆ, ಕಾರ್ಗಿಲ್ ಹುತಾತ್ಮರಿಗೆ ಗೀತ ಶ್ರದ್ಧಾಂಜಲಿಯ ಮೂಲಕ ನಿಧಿ ಸಂಗ್ರಹ, ವಿವಿಧ ಕ್ಷೇತ್ರದ ಕ್ರಿಯಾಶೀಲ ಪ್ರತಿಭೆಗಳಿಗಾಗಿ ವೇದಿಕೆ ಕಲ್ಪಿಸಲೆಂದೇ ಆರಂಭಿಸಿದ ಸೃಜನಶೀಲ ಪರಿಷತ್, ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಿದ ಸುಗಮ ಸಂಗೀತ ಶಿಬಿರ, ಸುವರ್ಣ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಹಲವಾರು ಜಿಲ್ಲೆಗಳಿಗೆ ಪ್ರವಾಸ ಕೈಗೊಂಡು ಸ್ವಾತಂತ್ರ್ಯ ಭಾರತಿ ಶೀರ್ಷಿಕೆಯಡಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದು, ಸಮನ್ವಯ ಕವಿ ಚನ್ನವೀರ ಕಣವಿ ಅವರಿಗೆ ಪಂಪ ಪ್ರಶಸ್ತಿ ಬಂದ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಿದ ಅಭಿನಂದನಾ ಸಮಾರಂಭ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿ ಡಾಕ್ಟರ್ ಶಿವರಾಮ ಕಾರಂತರ ಶ್ರದ್ಧಾಂಜಲಿ ಕಾರ್ಯಕ್ರಮ. ವ್ಯಾಪಾರೀಕರಣದ ದೃಷ್ಟಿಯಿಂದಲೇ ಕಾರ್ಯನಿರ್ವಹಿಸುವ ಸುಗಮ ಸಂಗೀತ ಶಾಲೆಗಳ ಮಧ್ಯದಲ್ಲಿ ಸಂಗೀತ ಗಂಗಾ ಶಾಲೆಯು ಒಂದು ಅಮೂಲ್ಯವಾದ ರತ್ನದಂತಿದೆ. ಜಿ.ವಿ. ಅತ್ರಿಯವರು ಸಂಗೀತ ನಿರ್ದೇಶನದಲ್ಲೂ ತಮ್ಮದೇ ಹಾದಿಯನ್ನು ನಿರ್ಮಿಸಿದ್ದಾರೆ.
1989-90ರಲ್ಲಿ ಆತ್ಮೀಯರಾದ ಕೀರ್ತಿಶಿಲ್ಪ ರಾಮು ಅವರ ನಿರ್ಮಾಣದಲ್ಲಿ ಲಲಿತಾ ಸಹಸ್ರನಾಮ ಅವರ ಮೊದಲ ಸಂಗೀತ ನಿರ್ದೇಶನದ ಧ್ವನಿಸುರುಳಿ ಹೊರಬಂದದ್ದು. ಅದರಲ್ಲಿ ಶ್ಯಾಮಲಾ ದಂಡಕಾಷ್ಟಕವನ್ನು ಅವರೇ ಹಾಡಿದ್ದರು. ಜಯ ಜನನೀ ಸುಧಾ ಸಮುದ್ರಾಂತರುದ್ಯನ್ಮಣಿ ದ್ವೀಪ ಸಂರೂಢ ಬಿಲ್ವಾಟವೀ ಮಧ್ಯ ಕಲ್ಪದ್ರುಮಾ ಕಲ್ಪ ಕಾದಂಬ ಕಾಂತಾರ ವಾಸ ಪ್ರಿಯೇ ವೃತ್ತಿವಾಸ ಪ್ರಿಯೇ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ಉತ್ತರ ಕರ್ನಾಟಕದ ಸೊಗಡಿನ ಗೀತೆಗಳು, ಭಕ್ತಿಗೀತೆಗಳು, ದಾಸರ ಪದಗಳು, ಜನಪದ ಗೀತೆಗಳು, ಭಾವಗೀತೆಗಳು, ದೇಶಭಕ್ತಿ ಗೀತೆಗಳು, ಕನ್ನಡ ನಾಡುನುಡಿಯ ಗೀತೆಗಳು, ಹಳೆಯ ಚಿತ್ರಗೀತೆಗಳ ಮರು ಧ್ವನಿಮುದ್ರಣದ ಕೆಸೆಟ್ಗಳು, ಹೀಗೆ ವೈವಿಧ್ಯಮಯ ಹಾಡುಗಳ 350ಕ್ಕೂ ಹೆಚ್ಚು ಕೆಸೆಟ್ಗಳು ಹೊರಬಂದಿದೆ. ಕೆಲವು ಜನಪ್ರಿಯ ಕೆಸೆಟ್ಗಳ ಹೆಸರು ಇಂತಿವೆ: ಮಲ್ಲಿಗೆ ದಂಡೆ, ತವರಿನ ಹೊನ್ನು, ತವರಿನ ಸಿರಿದೇವಿ, ಅಮ್ಮ, ಗೋವಿನ ಹಾಡು, ಹಾಲುಬಾನ, ನವ್ವಾಲೆ ಬಂತು, ಹಾಲು ಹುಣ್ಣಿಮೆ, ಭಾಗ್ಯದ ಬಳೆಗಾರ, ತೊಟ್ಟಿಲು ಬಂಗಾರ, ಮುತ್ತು ಕೊಳ್ಳೋ ಬಾಲೆ, ಬೆಳದಿಂಗಳು 1 ಮತ್ತು 2, ಬಾರೆಯ ಬೆನಕ, ವನಮಾಲಿ, ಮಧುರ ಚನ್ನಗೀತೆಗಳು, ಶಾರದಾ ಶಂಕರ, ಸ್ತೋತ್ರಮಾಲ, ಚಿನ್ನದ ಕೋಲು, ಸೋಗುನವಿಲೆ, ಬಾರೋ ಬೇಗ ಹನುಮ, ಮಾಡು ಸಿಕ್ಕದಲ್ಲ, ಗಾಳಿ ಹನುಮ, ಸ್ವಾತಂತ್ರ್ಯ ಗೀತೆಗಳು, ರಂಭಾಪುರೀಶನ ಧ್ಯಾನಿಸೋ, ಮೇಲುಕೋಟೆ ಚೆಲುವ, ವಚನಾಮೃತ, ತಾಯಿಗಿಂತ ದೇವರಿಲ್ಲ, ಭಾವಸಮ್ಮಿಲನ. ಜಿ.ವಿ. ಅತ್ರಿಯವರ ಸಂಗೀತ ನಿರ್ದೇಶನದಲ್ಲಿ 1996-97ರಲ್ಲಿ ಬಿಡುಗಡೆಯಾದ ಲಕ್ಷ್ಮೀ ಬಾರಮ್ಮ ಧ್ವನಿಸುರುಳಿಯ ಎಲ್ಲಾ ಹಾಡುಗಳನ್ನು ಗಾನಕೋಗಿಲೆ ಎಸ್ ಜಾನಕಿಯವರು ಹಾಡಿ ಸೂಪರ್ ಹಿಟ್ ಆದದ್ದು ಸಂಗೀತ ಪ್ರೇಮಿಗಳು ಇಂದಿಗೂ ಮರೆತಿಲ್ಲ. ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ, ಮನೆಯನ್ನು ಬೆಳಗು ಮನವನು ಬೆಳಗು, ಮನೆಯನ್ನು ಬೆಳಗು ಮನವನು ಬೆಳಗು, ಮನುಜನ ಚಿಂತೆಯ ಅಳಿಸಿ ನೀ ಹರಸು, ಮನುಜನ ಚಿಂತೆಯ ಅಳಿಸಿ ನೀ ಹರಸು, ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ. ವಚನ ವೈಭವ, ಗೌರಿ ಗಣಪ, ಬೇವು ಬೆಲ್ಲ, ಚೆಲ್ಲಿದರು ಮಲ್ಲಿಗೆಯ, ಗೀತ ಸೌರಭ, ಹಾಡಿದರೆ ಆನಂದ, ಕರುನಾಡ ಕಂಪು, ಸಂಜೆ ಮಲ್ಲಿಗೆ, ಚೆಲುವ ಕರುನಾಡು, ಭಾಗ್ಯವ ಬೇಡೆ ತವರಿಗೆ, ಕರ್ನಾಟಕದಲ್ಲಿ ಭಕ್ತಿ ಚಳವಳಿ, ಜಾನಪದ ಗೊಂಚಲು, ಶ್ರೀಮಾತಾ ಮಾಣಿಕೇಶ್ವರಿ, ಬಿಸಿ ಬಿಸಿ ಬೆಲ್ಲ, ತವರು, ಅಲ್ಲರಿ ಕೃಷ್ಣಯ್ಯ, ದೇವಿ ಮಹಾಸತಿ, ಮೇಲುಕೋಟೆ ಮುದ್ದು ಚೆಲುವ, ಬುಡಬುಡಕಿ ವಚನ, ಭೈರವೇಶ್ವರ ವೈಭವ, ಮಂಗಳಾರ್ತಿ ಮಾದೇವನಿಗೆ, ಶಿವಶಿವ ಪರಶಿವ, ಏರಿಸಿ ಹಾರಿಸಿ ಕನ್ನಡದ ಬಾವುಟ, ರಾಗಸಂಗಮ, ಮುತ್ತಿನ ಮುಡಿಯು ಚೆಲುವಯ್ಯ, ಉಜ್ಜಯಿನಿ ಜಗದ್ಗುರು ಮರುಳಸಿದ್ದೇಶ್ವರ, ಶ್ರೀ ಗುರುದೊಡ್ಡ ಬಸವೇಶ್ವರ ಸ್ವಾಮಿ ಮುಂತಾದವು. 100ನೇ ಧ್ವನಿಸುರುಳಿ ಹಾಡೆನ್ನ ಕೋಗಿಲೆ. ಓ ಕೋಗಿಲೆ ಮಾಮರದ ಮರೆಯೇತಕೆ, ಬಾಯಿಗಲೆ ಪ್ರೇಮಿಸುವ ಮನ ತೆರೆದಿದೆ, ಮೋಹಿತವಾಗಿದೆ ಚೈತ್ರದ ಮಾಸವು, ಮತ್ತೇರಿ ಮೈ ಮರೆತು ನಿಂತಂತಿದೆ. ಸಂತೋಷದ ವಿಚಾರ ಅಂತಂದ್ರೆ 100ಕ್ಕೆ 100 ಅಲ್ಲದೆ ಇದ್ರೂ
ಕನಿಷ್ಠ 90 ಆದರೂ ಇದರಲ್ಲಿ ಯಶಸ್ವಿಯಾಗಿದೆ ಕ್ಯಾಸೆಟ್ಗಳು. ಹಾಕಿದ ಹಣ ಯಾವ ಕ್ಯಾಸೆಟ್ನಲ್ಲೂ ದಂಡ ಆಗಿದೆ ಅಂತ ಹೇಳಿ ಆಯಾ ಸಂಸ್ಥೆಗಳು ನನಗೆ ಇದುವರೆಗೂ ಹೇಳಿಲ್ಲ. ಅದಕ್ಕಿಂತ ಮಿಗಿಲಾಗಿ ಸುಮಾರು ಇದರಲ್ಲಿ 25 ಕ್ಯಾಸೆಟ್ಗಳು ಸೂಪರ್ ಹಿಟ್ ಅನ್ಸ್ಕೊಂಡಿವೆ. ಮತ್ತು 200ನೇ ಧ್ವನಿ ಸುರುಳಿ ಪಾಂಚಜನ್ಯ. ಮಾರಿಯನು ಹೊರಗೂಡಲೈ ತನ್ನಿ ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ಮೌಢತೆಯ ಮಾರಿಯನು ಹೊರಗೂಡಲೈ ತನ್ನಿ ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ಓ ಬನ್ನಿ ಸೋದರರೆ ಬೇಗ ಬನ್ನಿ. ಓ ಬನ್ನಿ ಸೋದರರೆ ವಿಶ್ವಪಥಕ್ಕೆ. ಓ ಬನ್ನಿ ಸೋದರರೆ ವಿಶ್ವಪಥಕ್ಕೆ. ಅತ್ರಿಯವರು ಬರೀ ಗಾಯಕರಾಗಿ, ಸಂಗೀತ ನಿರ್ದೇಶಕರಾಗಿ, ಸಂಘಟಕರಾಗಿ ಮಾತ್ರವಲ್ಲದೆ ಅವರ ಆಲೋಚನೆ ವಿಭಿನ್ನವಾಗಿತ್ತು ಎಂಬುದಕ್ಕೆ ನಿದರ್ಶನ ಸಂಗೀತಗಂಗಾ ಹೆಸರಿನಲ್ಲೇ ಕ್ಯಾಸೆಟ್ ನಿರ್ಮಾಣವನ್ನು ಕೂಡ ಆರಂಭಿಸಿದ್ದು ಮತ್ತೊಂದು ಮೈಲಿಗಲ್ಲು. ಅವು ಗೀತಸೌರಭ, ತಿಳಿಮುಗಿಲ ತೊಟ್ಟಿಲಲಿ ಮುಂತಾದವು. ಅವರ ಕೊನೆಯ ಕೆಸೆಟ್ ದಾಸರ ಕೃತಿಗಳನ್ನೊಳಗೊಂಡ ಭಕ್ತಿ ಪ್ರಧಾನವಾದ ಗೀತೆಗಳ ಉತ್ತಮರ ಸಂಘ. ಉತ್ತಮರ ಸಂಘ ಎನಗಿತ್ತು ಸಲಹೋ. ಉತ್ತಮರ ಸಂಘ ಎನಗಿತ್ತು ಸಲಹೋ. ಚಿತ್ತಜ ಜನಕ ಸರ್ವೋತ್ತಮ ಮುಕುಂದ. ಉತ್ತಮರ ಸಂಘ ಎನಗಿತ್ತು ಸಲಹೋ. ಉತ್ತಮರ ಸಂಘ ಎನಗಿತ್ತು ಸಲಹೋ. 1984ರಲ್ಲಿ ಸಾಹಿತ್ಯ ಸಂಗಮ ಪತ್ರಿಕೆಯ ಸಂಪಾದಕರಾಗಿ ದುಡಿದ ಹೆಗ್ಗಳಿಕೆ. ಬರವಣಿಗೆಯಲ್ಲಿ ಅವರಿಗೆ ಅಪಾರ ಆಸಕ್ತಿ ಇದ್ದ ಕಾರಣ ಅರ್ಜುನ ಆತ್ರೇಯ ಕಾವ್ಯನಾಮದಲ್ಲಿ ಬರೆಯುತ್ತಿದ್ದರು. ಹಾಗಾಗಿಯೇ ಹಲವಾರು ಗೀತೆಗಳನ್ನು ರಚಿಸಿದ್ದರು ಮತ್ತು ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆಯುತ್ತಿದ್ದರು. ಕೈಗಾ ಅಣುಸ್ಥಾವರದ ಬಗ್ಗೆ ಬರೆದ ಲೇಖನ ತರಂಗ ವಾರಪತ್ರಿಕೆಯ ಮುಖಪುಟದಲ್ಲಿ ಪ್ರಕಟವಾಗಿತ್ತು. ನಿರರ್ಗಳವಾಗಿ ಕನ್ನಡದಲ್ಲಿ ಮಾತನಾಡುತ್ತಿದ್ದರು. ಕೆಲವು ಕಿರುತೆರೆಯ ಧಾರಾವಾಹಿಗಳಲ್ಲೂ ತಮ್ಮ ಅಭಿನಯದಿಂದ ಮಿಂಚಿದ್ದಾರೆ. ಅದರಲ್ಲಿ ನೆನಪಾಗೋದು ಜನಪ್ರಿಯ ಧಾರಾವಾಹಿ ಮಾಯಾಮೃಗ. ಯಾರು ಹೇಳಿದ್ದು ನೋವು ಸಂಗೀತಕ್ಕೆ ಡೆಪ್ತ್ ಕೊಡುತ್ತೆ ಅಂತ? ಯಾರೋ ಬಿಡಿ ಸರ್. ಎಲ್ಲಿ ಕೆಲಸ ಮಾಡ್ತಾ ಇದ್ರು ನೆನಪಿಲ್ಲ. ಸುಮಾರು 35-36 ವರ್ಷ ಇರಬಹುದು. ಸಂಗೀತ, ಸಾಹಿತ್ಯ, ಫಿಲಾಸಫಿ ಎಲ್ಲಾದ್ರ ಬಗ್ಗೆನೂ ಮಾತಾಡ್ತಾ ಇದ್ದ. ದೂರದರ್ಶನದಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ನಿರೂಪಕರಾಗಿ ಬಹಳ ಸಮರ್ಥವಾಗಿ ನಡೆಸಿಕೊಡುತ್ತಿದ್ದರು. ಅವರು ಮಾತನಾಡುವ ಶುದ್ಧ ಕನ್ನಡ ಎಲ್ಲರಿಗೂ ಅಭಿಮಾನ ಮೂಡಿಸುತ್ತಿತ್ತು. ಜಿ.ವಿ. ಅತ್ರಿಯವರು ಸುಗಮ ಸಂಗೀತ ಕ್ಷೇತ್ರಕ್ಕೇ ಸೀಮಿತಗೊಳ್ಳದೆ ಹಿನ್ನೆಲೆ ಗಾಯಕರಾಗಿ ನಾಡಿನ ಜನಪ್ರಿಯ ಸಂಗೀತ ನಿರ್ದೇಶಕರಾದ ರಾಜನ್ ನಾಗೇಂದ್ರ, ಹಂಸಲೇಖ ಮುಂತಾದವರ ಸಂಗೀತ ನಿರ್ದೇಶನದಲ್ಲಿ ಚಲನಚಿತ್ರಗಳಲ್ಲಿ ಹಾಡಿದ್ದಾರೆ. ಗೌರಿ ಗಣೇಶ, ಪದ ಹುಡುಗಿಗೆ ರೂಪವಾಯ್ತು ಶಾಪ, ಹೂವಿಗೆ ತಟ್ಟಿತು ಬೇಸಿಗೆಯ ತಾಪ, ಅಪ್ಪನ ಮುತ್ತಿತು ಬಂದು ಮೃತ್ಯು ಕೂಪ, ತೋರಿದಳು ಮಲತಾಯಿ ರಾಕ್ಷಸಿ ರೂಪ. ಯಾರಿಗೆ ಸಾಲತ್ತೆ ಸಂಬಳ? ಬಿಡಿ ಬಿಡಿ ಪಿಂಕದ ಮಾತೆಲ್ಲ, ನಾವೇ ಇಲ್ಲದೆ ನೀವಿಲ್ಲ, ಗಂಡಸರಿಲ್ಲದೆ ಜೊತೆಗಿಲ್ಲ, ಮೇಲ ಫಿಮೇಲ ಮೇಲ ಫಿಮೇಲ. 1996ರಲ್ಲಿ ತೆರೆಕಂಡ ಅರಿಶಿನ ಕುಂಕುಮ, ನಮ್ಮ ಸಂಸಾರ ಆನಂದ ಸಾಗರ, ಗೆಲುವಿನ ಬಾಳಿಗೆ ಒಲುಮೆಯ ದೇವರು, ದೇವರು ಹರಸಲು ಆನಂದ ಕಂಡು ಬಾಳೆ ಬಂಗಾರ, ಬಾಳೆ ಬಂಗಾರ. ಪ್ರೇಮಾಚಾರಿ, ಏನು ವೈನಾಗ್ ಹಾಡ್ತಿದ್ವಲ್ಲೇ ರನ್ನನ್ನು, ಜೋಡಿ ಬೆಳ್ಳಕ್ಕಿ ಹಂಗೆ, ಎಲ್ಲಿದ್ದಾರೋ ಇವರು ಈ ಸುದಿವಸ, ಕಸ್ಕೊಂಡ್ರಲ್ಲೋ
ನನ್ನನ್ನು ಸಾವಿರ ಖಂಡ ಬೆಳೆದಂಗೆ. ಹಗಲು ವೇಷ ಮುಂತಾದ ಚಲನಚಿತ್ರಗಳು. ಸಿರಿತನಕ್ಕೆ ಸೆಡ್ಡು ಹೊಡೆದು ಬಡತನವ ನೀಗುತ್ತೀನಿ ನೀಗುತ್ತೀನಿ ನೀಗುತ್ತೀನಿ. ಆಳೋ ಒಡೆಯನ್ನ ಕರೆದು ಕಿವಿ ಹಿಂಡಿ ಹೇಳುತ್ತೀನಿ ಕಿವಿ ಹಿಂಡಿ ಹೇಳುತ್ತೀನಿ. ಬಡವರಿಗೆ ಭಕ್ತಿ ತೋರು ಬಿಡಬೇಕು ನಿನ್ನ ಜೋರು. ಇರೋದಕ್ಕೆ ಒಂದು ಸೂರು ನೀನು ಕೊಡಬೇಕು ಅನ್ನ ನೀರು. ಇರೋದಕ್ಕೆ ಒಂದು ಸೂರು ನೀನು ಕೊಡಬೇಕು ಅನ್ನ ನೀರು. ಬಾರೋ ಬಾಬಾರೋ ಶಿವ ಶಿವನೇ ಬಾರೋ ಬಾರೋ ಬಾಬಾರೋ ಪರ ಶಿವನೇ. ದೈವ ಭಕ್ತರಾಗಿದ್ದ ಅತ್ರಿಯವರು ಎಲ್ಲ ಪೂಜೆಗಳನ್ನು ಮಾಡುತ್ತಿದ್ದರು. ಸತ್ಯನಾರಾಯಣ ಪೂಜೆಯನ್ನು ವಿಶೇಷವಾಗಿ ಪ್ರತಿವರ್ಷವೂ ಮಾಡುತ್ತಿದ್ದರು. ಮುನಿ ಕುಲೋತ್ತಮರಿದ ಯಾರು ಈ ಸತ್ಯನಾರಾಯಣ ವ್ರತವನ್ನು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠನೆ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವು ಸತ್ಯದೇವರ ಪ್ರಸಾದದಿಂದ ನಾಶ ಹೊಂದಿ ಸುಖದಿಂದ ಇರುವಂತಹರಾಗುತ್ತಾರೆಂಬುದರಲ್ಲಿ ಸಂಶಯವಿಲ್ಲ ಎಂದು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದರು. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರಾಗಿ ಸತತ 2 ಬಾರಿ ಕೆಲಸ ನಿರ್ವಹಿಸಿದ ಹೆಗ್ಗಳಿಕೆ ಮತ್ತು ಅರ್ಹ ಕಲಾವಿದರನ್ನು ಅಲ್ಲಿನ ಸದಸ್ಯರನ್ನಾಗಿಸಿದ ಗೌರವ ಇವರದು. ಅತ್ರಿಯವರು ಎಂದೂ ಸ್ವಾರ್ಥಿಯಾಗಿರಲಿಲ್ಲ. ನಾನು ಬೆಳೆಯಬೇಕು, ನನ್ನೊಂದಿಗಿರುವವರು ಬೆಳೆಯಬೇಕೆಂಬ ಔದಾರ್ಯ ಮನೋಭಾವ ಅವರಿಗಿತ್ತು. ಮನಸ್ಸು ನಿಷ್ಕಲ್ಮಶ, ಮಗು ಮನಸ್ಸು. ಅಷ್ಟೇ ತಾಳ್ಮೆಯೂ ಇತ್ತು. ಶಿಸ್ತಿನ ಸಿಪಾಯಿ. ಯಾವುದೇ ಕೆಲಸವಾಗಿರಲಿ ಶಿಸ್ತು, ಅಚ್ಚುಕಟ್ಟುತನ ಎದ್ದು ಕಾಣುತ್ತಿತ್ತು. ಎಲ್ಲರಲ್ಲಿಯೂ ಅದನ್ನು ಅಪೇಕ್ಷಿಸುತ್ತಿದ್ದರು ಅಷ್ಟೇ. ಗಾಯಕರಾಗಿ ಕಾರ್ಯಕ್ರಮ ನೀಡಿದ ಕೆಲವು ನೆನಪಿನ ಫೋಟೋಗಳು. ಪ್ರಕೃತಿಯಂತೆ ಕವಿಯ ಮನಸ್ಸು ವಿಪುಲ ರೂಪಧಾರಿಣಿ. ಪ್ರಕೃತಿಯಂತೆ ಕವಿಯ ಮನಸ್ಸು ವಿಪುಲ ರೂಪಧಾರಿಣಿ. ಬ್ರಹ್ಮನೇ ದೇಯ ಕನಸಿನಂತೆ ಬ್ರಹ್ಮನೇ ದೇಯ ಕನಸಿನಂತೆ ಕೋಟಿ ಕಲ್ಪಗಾಮಿನಿ. ಕನ್ನಡದ ಚರಿತೆ ವಿಮಲ ಗಂಗಾ ಸರಿತೆ ಕನ್ನಡದ ಸರಿಪೆಂಪು ಎನಗೆ ನರುಗಂಪು. ಕನ್ನಡದ ಸರಿಪೆಂಪು ಎನಗೆ ನರುಗಂಪು. ಕನ್ನಡವ ನುಳಿದೆ ನಗೆ ಅನ್ಯ ಜೀವನವಿಲ್ಲ. ಶ್ರೇಷ್ಠ ಗಾಯಕರಾದ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ಹಾಡಿದ ಮಧುರ ಕ್ಷಣಗಳು. ಬಹುಮುಖ ಪ್ರತಿಭೆಯ ಜಿ.ವಿ. ಅತ್ರಿಯವರಿಗೆ ಸಂದಿರುವ ಬಿರುದು ಸನ್ಮಾನಗಳು 10 ಹಲವಾರು. ಹಿನ್ನೆಲೆ ಗಾಯಕರಾಗಿ ಗೌರಿ ಗಣೇಶ ಚಿತ್ರದ ಒಂದು ಊರಲ್ಲಿ ಒಬ್ಬ ಚೆಲುವೆಯು, ಆ ಚೆಲುವೆ ಹೆಸರು ಗೌರಿ. ಹಾಡಿಗಾಗಿ ಚಿತ್ರರಸಿಕರ ಸಂಘದಿಂದ ಉತ್ತಮ ಗಾಯಕ ಪ್ರಶಸ್ತಿ. ಹಾಡಿನ ಕೋಗಿಲೆ, ಇನಿದನಿಯ ಗಾಯಕ, ಗಾನಗಂಧರ್ವ, ಗಾನ ಸಾರ್ವಭೌಮ,
ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಬಿರುದುಗಳ ಜೊತೆಗೆ ಅಭಿಮಾನಿಗಳಿಂದಲೂ ಹಲವಾರು ಪ್ರಶಸ್ತಿಗಳು ಸಂದಿವೆ. ಕಡೆಯ ದಿನಗಳಲ್ಲಿ ಮಾಡಿದ ಕಾರ್ಯಕ್ರಮಗಳ ಪೈಕಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವನಗಳಿಗೆ ಸಂಗೀತ ಸಂಯೋಜಿಸಿ ಅವರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಹಾಡಿ ಎಲ್ಲರಿಂದ ಮೆಚ್ಚುಗೆ ಪಡೆದಿದ್ದರು. ಇಂದಿಗೂ ಆ ಹಾಡುಗಳು ಸೂಪರ್ ಹಿಟ್ ಸಾಲಿನಲ್ಲಿದೆ. ಎರಡೇ ದಿನ ಬಾಳಿದರು ಕರುಡನಂತೆ ಬಾಳಬೇಕು, ಗಗನ ಗಗನ ಹಾರಬೇಕು, ಗಗನ ಗಗನ ಹಾರಬೇಕು, ರೆಕ್ಕೆ ಬೀಸುತ್ತಾ ಕಂಡ ಜನ ಬೆರಗುಕೊಂಡು ಏನು ಚಂದ ಅನ್ನಬೇಕು, ಕಂಡ ಜನ ಬೆರಗುಕೊಂಡು ಏನು ಚಂದ ಅನ್ನಬೇಕು, ಉಘೆ ಉಘೆ ಹೋಗಬೇಕು ಮೆಚ್ಚು ತೋರುತ್ತಾ ಮೆಚ್ಚು ತೋರುತ್ತಾ. ಎರಡೇ ದಿನ ಬಾಳಿದರು. ಅತಿ ಸಣ್ಣ ವಯಸ್ಸಿನಲ್ಲೇ ಇಷ್ಟೆಲ್ಲ ಸಾಧನೆ ಮಾಡಿದ ವ್ಯಕ್ತಿ ಇವತ್ತು ಜೊತೆಲಿದ್ದು ಮರುದಿನ ಇಲ್ಲ ಅಂದ್ರೆ ಹೇಗಿರತ್ತೆ ಹೇಳಿ? ಶೃಂಗೇರಿ ಬಳಿಯ ಉಳುವೆ ಬೈಲಿನಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ್ಮೇಲೆ ಅಂದಿನ ಇಟಿವಿ, ಇಂದಿನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸಂಗೀತ ಕಾರ್ಯಕ್ರಮದ ಚಿತ್ರೀಕರಣಕ್ಕೆ ಹೈದರಾಬಾದ್ಗೆ ಹೋಗಲು ದಿನಗಳನ್ನು ಕಾಯ್ದಿರಿಸಲಾಗಿತ್ತು. ಆದರೆ ವಿಧಿಲಿಖಿತಾನೇ ಬೇರೆಯಾಗಿತ್ತು. ಉಳುವೆ ಬೈಲಿನ ಜೈಶಂಕರ್ ಯುವಕರ ಸಂಘದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಂಗೀತ ಕಾರ್ಯಕ್ರಮ ನೀಡಿದ ಮರುದಿನವೇ ಸಂಗೀತ ಲೋಕವೇ ತಲ್ಲಣಗೊಳ್ಳುವ ಹೃದಯ ವಿದ್ರಾವಕ ಅವಘಡ ನಡೆದೇ ಹೋಯಿತು. 2000ರಲ್ಲಿ ಪ್ರಳಯ ಆಗತ್ತೆ ಅಂತ ಎಲ್ಲೆಲ್ಲೂ ಮಾತಿತ್ತು. ಆದರೆ ಜಿ.ವಿ. ಅತ್ರಿಯವರ ಜೀವನದಲ್ಲಿ ಅದು ನಿಜವಾಯಿತು. ಎಲ್ಲರೂ ಏಪ್ರಿಲ್ 1ನೇ ತಾರೀಕು ಏಪ್ರಿಲ್ ಫೂಲ್ ಮಾಡ್ತಾರೆ. ಆದರೆ ಆ ತಿಂಗಳ ಕೊನೆಯ ದಿನ ಅಂದ್ರೆ ಏಪ್ರಿಲ್ 30ನೇ ತಾರೀಕು ವಿಧಿ ನಮ್ಮೆಲ್ಲರನ್ನ ಫೂಲ್ ಮಾಡ್ತು. ಈ ಲೋಕನೇ ಬಿಟ್ಟು ಹೋದ ಜಿ.ವಿ. ಅತ್ರಿಯವರ ಸಾವು ನಂಬೋಕೆ ಸಾಧ್ಯವಿಲ್ಲ. ಸಂಗೀತ ಕ್ಷೇತ್ರಕ್ಕೆ ಹೊರಲಾರದ ಭಾರವಾಯಿತು. ಇದು ಶಿಷ್ಯರ ಪಾಲಿಗೆ ಓ ಗುರುವೇ ಅತ್ರಿ ನಮ್ಮನ್ಯಾಕ ಮರತ್ರಿ, ಕಣ್ಣೀರಿಡುತ್ತಿದೆ ಈ ಧಾತ್ರಿ ನಮಗಿನ್ನೆಲ್ಲ ಕರಾಳ ರಾತ್ರಿ ಎಂಬಂತಾಯ್ತು. ನಮಗೆ ಹೀಗಂದ್ರೆ ಇನ್ನು ಅತ್ರಿಯವರ ಕುಟುಂಬದವರ ಪಾಡೇನು? ಜಿ.ವಿ. ಅತ್ರಿ, ಅವರ ಪತ್ನಿ ವತ್ಸಲ, ಮಗ ವಿರಂಚಿ, ಅಕ್ಕ ಸುಚೇತ, ಅವರ ಮಗ ಪ್ರದ್ಯುಮ್ನ ಹಾಗೂ ಹೇಮಾ ಪ್ರಸಾದ್ ಅವರ ಮಗಳು ಅರ್ಪಿತಾ ಒಟ್ಟಿಗೆ 6 ಜನರನ್ನು ಕಳೆದುಕೊಂಡ ನೋವನ್ನು ಹೇಗೆ ಸಹಿಸಿಕೊಳ್ತಾರೆ ಯೋಚನೆ ಮಾಡಿ. ಮೋಸ ಹೋದೆನಲ್ಲ ಸಕಲವು ವಾಸುದೇವ ಬಲ್ಲ, ಮೋಸ ಹೋದೆನಲ್ಲ ಸಕಲವು ವಾಸುದೇವ ಬಲ್ಲ, ಭಾಸುರಾಂಗ ಶ್ರೀವಾಸು ಕಿಶಯನನ ಸಾಸಿರ ನಾಮವಲೇ ಸಾಗಿ ಪಠಿಸದೆ ಮೋಸ ಹೋದೆನಲ್ಲ ಸಕಲವು ವಾಸುದೇವ ಬಲ್ಲ, ಮೋಸ ಹೋದೆನಲ್ಲ ಸಕಲವು ವಾಸುದೇವ ಬಲ್ಲ, ಭಾಸುರಾಂಗ ಶ್ರೀವಾಸು ಕಿಶಯನನ ಸಾಸಿರ ನಾಮವಲೇ ಸಾಗಿ ಪಠಿಸದೆ ಮೋಸ ಹೋದೆನಲ್ಲ ಸಕಲವು ವಾಸುದೇವ ಬಲ್ಲ, ಮೋಸ ಹೋದೆನಲ್ಲ ಸಕಲವು ವಾಸುದೇವ ಬಲ್ಲ. ಈ ಸಂದರ್ಭದಲ್ಲಿ ನೆನಪಾಗತ್ತೆ ಹೇಮಾ ಪ್ರಸಾದ್ ಅವರು ಹೇಳಿದ ಮಾತು. ಚಿಕ್ಕಮಗಳೂರಿನಲ್ಲಿ 1999ರಲ್ಲಿ ನಡೆದ ಸಮ್ಮೇಳನದ ಸಂದರ್ಭದಲ್ಲಿ ಅತ್ರಿ ವೇದಿಕೆಯಲ್ಲಿ ಹೇಮಾ ಅವ್ರಿಗೆ ಹೇಳಿದ್ರಂತೆ, ನೋಡೇ ಇನ್ಮೇಲೆ ನೀನೇ ಆರ್ಗನೈಸ್ ಮಾಡ್ಕೋ ಅಂತ. ಆಗ ಹೇಮಾ ಅವರು ನಕ್ಕು ಸುಮ್ಮನಾದ್ರಂತೆ. ಮತ್ತೆ ಹೇ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಅಂದ್ರಂತೆ. ಅದು ಆಗ ಗೊತ್ತಾಗ್ಲಿಲ್ಲ. ಆದ್ರೆ ಈ ಅವಘಡ ಆದಾಗ ನೆನಪಿಸ್ಕೊಂಡ್ರಂತೆ, ದೇವ್ರವನ್ ಬಾಯಲ್ಲಿ ಮುಂಚಿತವಾಗೇ ಸೂಚನೆ ಕೊಟ್ಟಿದ್ದ ಅಂತ. ಜಿ.ವಿ. ಅತ್ರಿಯವರು ಕೇವಲ 36 ವರ್ಷಕ್ಕೆ ಇಹಲೋಕ ತ್ಯಜಿಸಿದರು. ಸಂಗೀತ ಕ್ಷೇತ್ರದ ಕೆಲಸಗಳು ಸೂರ್ಯ ಚಂದ್ರರಿರುವ ತನಕ ಅಜರಾಮರವಾದದ್ದು. ಅವರಿದ್ದ ಕಾಲಘಟ್ಟದಲ್ಲಿ ಇಂದಿನ ಹಾಗೆ ವಾಹಿನಿಗಳ ಭರಾಟೆ, ಸಾಮಾಜಿಕ ಜಾಲತಾಣಗಳ ಆರ್ಭಟ ಇದ್ದಿದ್ದರೆ ಅವರ ಕೀರ್ತಿಯ ಉತ್ತುಂಗ ಊಹಿಸಲು ಸಾಧ್ಯವಿರಲಿಲ್ಲ.
ಹೌದಲ್ವಾ? ಸ್ನೇಹಿತರೆ, ಇವತ್ತಿನ ಸಂಚಿಕೆ ನೋಡಿದ್ರಲ್ವಾ? ಅಂದರೆ ಒಂದು ಕಡೆ ಸಂಗೀತ ಗಂಗಾ ಸಂಸ್ಥೆಯ ಆರಂಭ ಇರ್ಬೋದು, ಅಲ್ಲಿಂದ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದ್ದಿರ್ಬೋದು, ನನ್ನಂಥ ನೂರಾರು ಜನ ವಿದ್ಯಾರ್ಥಿಗಳಿಗೆ ಬದುಕನ್ನು ರೂಪಿಸಿಕೊಟ್ಟಿದ್ದಿರ್ಬೋದು, ಆ್ಯಂಡ್ ಕನ್ನಡ ಸಂಗೀತ ಸಮ್ಮೇಳನ ಅನ್ನುವ ಪರಿಕಲ್ಪನೆ ಹುಟ್ಟಾಕಿದ್ದಿರ್ಬೋದು, ಯಶಸ್ವಿಯಾಗಿ ಇದೆಲ್ಲವನ್ನು ಕೂಡ ನೋಡ್ಕೊಂಡು ಬಂದಾಗ ಅದೆಲ್ಲೋ ಕಡೆಗೆ ಬಂದು ನಿಂತಾಗ ತುಂಬ ಬೇಸರದ ಸಂಗತಿ ಅಂತ ಹೇಳಿದ್ರೆ ಜಿ.ವಿ. ಅತ್ರಿಯವರನ್ನು ಕಳ್ಕೊಂಡಂಥ ಸಂದರ್ಭ. ನಿಜ, ಇದಂತೂ ಎಲ್ಲರಿಗೂ ಕೂಡ ಒಂದು ಹೃದಯ ವಿದ್ರಾವಕವಾದಂಥ ಘಟನೆಯಾಗಿತ್ತು. ನಾನಂತೂ ಒಬ್ಬ ನೆಚ್ಚಿನ ವಿದ್ಯಾರ್ಥಿಯಾಗಿ ನಾನು ನಿಜ ಯಾವತ್ತೂ ಕೂಡ ರಿಕಾಲ್ ಮಾಡ್ಕೊಳ್ತೀನಿ. ನಾನೊಬ್ಬ ಅಂದರೆ ತುಂಬ ಸಂಕೋಚದ ಮನಸ್ಥಿತಿಯಲ್ಲಿದ್ದವನು. ಸ್ಟೇಜ್ ಫಿಯರ್ ಅಂತ ಅಲ್ಲ, ಆದರೆ ವೇದಿಕೆ ಮೇಲೆ ನಿಂತು ನಾನು ಧೈರ್ಯವಾಗಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಅಂದರೆ ಇದೆಲ್ಲವೂ ನನ್ನಿಂದ ದೂರ ಮಾಡಿ, ಎಸ್ ಶ್ರೀನಿವಾಸ, ನಿನ್ನಲ್ಲಿ ಕಾನ್ಫಿಡೆನ್ಸ್ ಇದೆ ಕಣೋ, ನಿನ್ನಲ್ಲಿ ಟ್ಯಾಲೆಂಟ್ ಇದೆ ಕಣೋ, ನಿನಗೆಲ್ಲ ಮಾಡ್ಬೋದು ಅಂತ ಹೇಳಿ ನನ್ನೊಳಗಡೆ ಆತ್ಮವಿಶ್ವಾಸವನ್ನು ತುಂಬಿ ಇವತ್ತು ಲಕ್ಷಾಂತರ ಜನರ ಮುಂದೆ ನಿಂತು ನಿರೂಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದೆಲ್ಲದಕ್ಕೂ ಕೂಡ ಪ್ರೇರಕ ಶಕ್ತಿ ನನ್ನ ನೆಚ್ಚಿನ ಗುರುಗಳಾದಂಥ ಜಿ.ವಿ. ಅತ್ರಿ. ಹಾಗಾಗಿ ಆ ಜಿ.ವಿ. ಅತ್ರಿಯವರ ಆ ಸಂಗೀತ ಗಂಗಾ ಸಂಸ್ಥೆ ಅಲ್ಲಿಗೆ ನಿಂತೋಯ್ತಾ ಅನ್ನುವಂಥ ಮಾತು, ಅಥವಾ ನಿಲ್ಲುತ್ತಾ ಮುಂದುವರಿಯತ್ತಾ, ಈ ಎಲ್ಲ ಗೊಂದಲಗಳು ಅತ್ರಿಯವರು ವಿಧಿವಶರಾದಾಗ ಎಲ್ಲರಲ್ಲೂ ಕೂಡ ಇತ್ತು. ಆದರೆ ಅದು ಏನಾಯಿತು ಮುಂದುವರೆದಂಥ ಭಾಗದಲ್ಲಿ ಆ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.